ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 3 ವಿಚಾರದ ಬಗ್ಗೆ ಮಾತಾಡ್ಕೊಳ್ಳೋಣ. ಮೊದಲನೇದೇನು ಅಂದ್ರೆ, ಗಿಲ್ಲಿ ನಟ ಅವರು ಎಷ್ಟು ಬುದ್ಧಿವಂತರು, ಎಷ್ಟು ಕಲಾಕಾರರು ಅನ್ನೋದು ರಾತ್ರಿ ಆಗಿರುವಂತಹ ಒಂದು ಎಪಿಸೋಡ್ನ ಆಧಾರಿತ ಒಂದು ವಿಚಾರನ ತಗೊಂಡು ನಿಮ್ಗೆ ತಿಳಿಸೋದಕ್ಕೆ, ನಿಮ್ಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎರಡನೇದೇನು ಅಂತ ಹೇಳಿದ್ರೆ, ಈ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಇದೆಯಾ, ಅದಕ್ಕೆ ಕನ್ಕ್ಲೂಷನ್ ಕೊಡ್ತೀನಿ. ಮೂರನೇದೇನು ಅಂತ ಹೇಳಿದ್ರೆ, ಇಡೀ ಮನೆಯೇ ಈ ವಾರ ನಾಮಿನೇಟ್ ಆಗಿದೆ, ಕಾವ್ಯವ್ರನ್ನ ಹೊರತುಪಡಿಸಿ, ಕ್ಯಾಪ್ಟನ್ ಕಾವ್ಯವ್ರನ್ನ ಹೊರತುಪಡಿಸಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಅವರು ಮತ್ತೆ ಕಾವ್ಯ ಅವ್ರಿಗೆ ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟು ಬೇರೆ ಯಾರನ್ನಾದ್ರೂ ಸೇವ್ ಮಾಡಿಸಿದಾರಾ, ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 200 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ಈಗ ಮೊದಲನೇದಾಗಿ ನಾವು ಗಿಲ್ಲಿಯವರ ಬುದ್ಧಿವಂತದ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಒಂದು ಎಪಿಸೋಡಲ್ಲಿ ನಾಮಿನೇಷನ್ಸ್ ಪ್ರೊಸೆಸ್ ಫುಲ್ ಎಲ್ಲ ಕಂಪ್ಲೀಟ್ ಆಯಿತು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ನಾಮಿನೇಟ್ ಆಗಿದ್ದಾರೆ, ಕ್ಯಾಪ್ಟನ್ ಕಾವ್ಯ ಅವರು ಹೊರತುಪಡಿಸಿ. ಸೊ ಈ ಒಂದು ಪ್ರೊಸೆಸ್ ನಡೆಯುವಾಗ ಆಕ್ಟಿವಿಟಿ ರೂಮ್ ಒಳಗಡೆ ಖುದ್ದಾಗಿ ರಾಶಿಕ್ ಅವ್ರು ಹೋಗ್ತಾರೆ. ರಾಶಿಕ್ ಅವ್ರು ಹೋದಾಗ ಅವ್ರನ್ನ 6 ಜನ ನಾಮಿನೇಟ್ ಮಾಡ್ತಾರೆ. ಯಾರ್ಯಾರು ಅಂತ ಹೇಳಿದ್ರೆ, ಧನು ಅವರು, ಮಾಳು ಅವರು, ಸ್ಪಂದನಾ ಅವರು, ರಘು ಅವರು, ಧ್ರುವಂತ್ ಅವರು, ರಕ್ಷಿತ್ ಅವರು. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿಗೆ ಮತ್ತೆ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಗಲಾಟೆಗಳಾಗಿದೆ. ಅವರಿಬ್ಬರ ಮಧ್ಯೆ ತುಂಬಾ ಗೇಮ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಆರ್ಗ್ಯುಮೆಂಟ್ಸ್ ಆಗಿದೆ, ಗಲಾಟೆಗಳಾಗಿದೆ. ಪ್ರತಿ ವಾರ ಮಿಸ್ ಮಾಡದೆ ಅವರಿಬ್ರು ನಾಮಿನೇಟ್ ಮಾಡ್ಕೊಳ್ಳೋದು ನಾವು ಪ್ರತಿ ವಾರ ನೋಡಿರ್ತೀವಿ. ಬಟ್ ಈ ವಾರದಲ್ಲಿ ಗಿಲ್ಲಿ ಯಾಕೆ ನಾಮಿನೇಟ್ ಮಾಡಿಲ್ಲ? ಏನಾದರೂ ಡೈರೆಕ್ಟರ್ ನಿಂತ್ಕೊಂಡು ಇಬ್ಬರು ನಾಮಿನೇಟ್ ಮಾಡು ಅಂತ ಹೇಳಿದಾಗ ಡೆಫಿನೆಟ್ಲಿ ಗಿಲ್ಲಿ ಅವರ ಮನಸ್ಸಲ್ಲಿ ರಾಶಿಕ್ ಅವರು ಒಬ್ರು ಇದ್ದೇ ಇರ್ತಾರೆ. ಸೊ ಆದರೆ ಈ ಒಂದು ಪ್ರೊಸೆಸ್ಸಲ್ಲಿ ರಾಶಿಕ್ ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿಲ್ಲ ಗೊತ್ತಾ? ಆಕ್ಟಿವಿಟಿ ರೂಮಲ್ಲಿ ಕೂತಿರುವಂತಹ ಸ್ಪರ್ಧಿ ಯಾರಿರ್ತಾರೋ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಬಂಪರ್ ಆಫರ್ ಕೊಟ್ಟಿರ್ತಾರೆ. ಹೊರಗಡೆ ಇರೋರು ನಿಮ್ಮನ್ನ ಯಾರೆಲ್ಲ ನಾಮಿನೇಟ್ ಮಾಡಿದಾರೋ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರೆ ನೀವು ಸೇವ್ ಆಗ್ತೀರಿ ಅಂತ. ಸೊ ಈ ಒಂದು ಪ್ರೊಸೆಸ್ನ ಕರೆಕ್ಟಾಗಿ ಕ್ಲೆವರ್ ಆಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಮಾತ್ರ. ಆ ಒಂದು ರೀಸನಿಂದ ಹೇಗೂ ನಾನೇನಾದರೂ ನಾಮಿನೇಟ್ ಮಾಡಿಬಿಟ್ರೆ ರಾಶಿಕಾನ 100% ಗೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡೋದೇ ಇಲ್ಲ, ಆ ಒಂದು ರೆಡ್ ಬೋರ್ಡ್ನ ತೋರಿಸೋದೇ ಇಲ್ಲ. ಈಗ ಬಿಗ್ ಬಾಸ್ ಅವರು ರಾಶಿಕ್ ಅವ್ರಿಗೆ ಹೇಳ್ತಾರೆ, ನಿನ್ನ 6 ಜನ ನಾಮಿನೇಟ್ ಮಾಡಿದಾರಮ್ಮ, ಅವ್ರ ಹೆಸರೇಳೋ ನೀನು ಸೇವ್ ಆಗ್ತೀಯ ಅಂತ. ರಾಶಿಕ್ ಅವರು ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಮೈಂಡ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಯಿತು. ನಿನ್ನೆ ಆಲ್ಮೋಸ್ಟ್ 6 ಜನ ನಾಮಿನೇಟ್ ಮಾಡಿದರೆ 5 ಜನ ಹೆಸರು ಕರೆಕ್ಟಾಗಿ ಹೇಳಿರ್ತಾರೆ. ಸೊ ಒಬ್ಬರನ್ನ ರಾಂಗಾಗಿ ಹೇಳೋದು ಗಿಲ್ಲಿ ಅವ್ರನ್ನ. ಗಿಲ್ಲಿ ಅವ್ರು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಾಮಿನೇಷನು, ಸೊ ಹೆಂಗೂ ನಾನು ಮಾಡಿದರೆ ಗೆಸ್ ಮಾಡ್ತಾಳೆ ಅಂತ ಗೊತ್ತಿದ್ರು ಆ ಒಂದು ಕ್ಲೆವರ್ನಿಂದ ಅವ್ರನ್ನ ನಾಮಿನೇಟ್ ಮಾಡಿಲ್ಲ. ಸಪೋಸ್ ಏನಾದರೂ ಗಿಲ್ಲಿ ಅವರು ಕೂಡ ನಾಮಿನೇಟ್ ಮಾಡಿದ್ರೆ ನಿನ್ನೆ ಅವರು ರಾಶಿಕ್ ಅವರು ಸೇವ್ ಆಗೋ ಸಾಧ್ಯತೆ ತುಂಬಾನೇ ಇತ್ತು. ಬಟ್ ಆಟ ಅರ್ಥ ಮಾಡಿಕೊಂಡು ಯಾವಾಗ ಏನು ಮಾಡಬೇಕು, ಏನು ಮಾಡ್ಬಿಟ್ಟು ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಥಿಂಕ್ ಮಾಡಿ ಆ ಒಂದು ಮನೇಲಿ ಯಾರಾದರೂ ಗೇಮ್ ಆಡ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಅದರದೇನು ಅದು ಗಿಲ್ಲಿಯವ್ರು ಮಾತ್ರ. ಆಕ್ಚುಲಿ ಎಸ್ಪೆಷಲಿ ಇವ್ರದ್ದೊಂದು ನಾಮಿನೇಷನ್ ಆಗಿದ ತಕ್ಷಣ ಆ ಗಿಲ್ಲಿಯವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಮನೆಯವ್ರಿಗೆ ಅರ್ಥ ಆಗಿರುತ್ತೆ. ಬಟ್ ಯಾರೋ ಮಾತಾಡ್ಕೊಳ್ಳಲ್ಲ. ಖುದ್ದಾಗಿ ರಾಶಿಕ್ ಅವರು ಈ ಒಂದು ನಾಮಿನೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಗಾರ್ಡನ್ ಏರಿಯಾಗೆ ಬಂದಾಗ ಕೇಳ್ತಾರೆ, ಯಾರು ನನ್ನ ನಾಮಿನೇಟ್ ಮಾಡಿಲ್ಲ ಅಂತ ಹೇಳಿದಾಗ ಗಿಲ್ಲಿಯವ್ರು ಅಂತ ಹೇಳ್ತಾರೆ. ಆಗ ಆಕ್ಚುಲಿ ರಾಶಿಕ್ ಅವ್ರಿಗೆ ಲಿಟ್ರಲಿ ಶಾಕ್. ಆಕ್ಚುಲಿ ಅವರು ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾರೆ, ಗಿಲ್ಲಿ ಮಾಡಿಲ್ವಾ ಅಂತ. ಅಂದರೆ ಜಾಸ್ತಿ ಪ್ರೀತಿಯಾಗಿ ಮಾಡಿರೋದಲ್ಲ ಅದು, ಜಾಸ್ತಿ ಪ್ರೀತಿ ಆಗಿಬಿಟ್ಟು ನಾಮಿನೇಟ್ ಮಾಡಿದ್ರೆ ಸುಮ್ಮನೆ ಇರೋದಲ್ಲ ಅದು. ಒಂಥರ ಬುದ್ಧಿವಂತದ ಆಟ ಆಡಿರೋದು ಗಿಲ್ಲಿಯವರಲ್ಲಿ. ಹೆಂಗೂ ಗೆಸ್ ಮಾಡ್ತೀಯ ಅಂತ ಗೊತ್ತಿದ್ದು ಆ ಒಂದು ರೀಸನಿಂದ ನಾನು ಯಾಕೆ ಮಾಡಬೇಕು, ನಾನು ಗ್ರೀನ್ ಬೋರ್ಡ್ ತೋರಿಸ್ಬಿಟ್ರೆ ನೀನು ಗೆಸ್ ಮಾಡಲ್ವಲ್ಲ, ಹೆಂಗೂ ನೀನು ನನ್ನ ಹೆಸರು ತಗೊಂತೀಯ, ಬಟ್ ನಾನು ಇಲ್ಲಿ ಆಗದೆ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಮೈಂಡ್ ಸೆಟ್ಟಿಂದ ಗೇಮ್ ಮಾಡಿರೋದು ಗಿಲ್ಲಿ ಅವರು. ಅದಕ್ಕೆ ಹೇಳೋದು, ಬಿಗ್ ಬಾಸ್ ಅಂದರೆ ನಾಟ್ ಓನ್ಲಿ ಫಿಸಿಕಲ್ ಗೇಮ್, ತುಂಬ ಶಕ್ತಿ ಇದೆ. ನಾನು ಆಲ್ಮೋಸ್ಟ್ 100 kg ಇದ್ದೀನಿ, 100 kg ಭಾರ ಎತ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ವರ್ಕೌಟ್ ಆಗಲ್ಲ. ಯಾವ ಟೈಮಲ್ಲಿ ಯಾವ ಸಿಚುವೇಶನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡ್ತೀರಾ ಅನ್ನೋದೇ ಪಾಯಿಂಟ್. ಈ ಒಂದು ವಿಚಾರ ಅಂತ ಬಂದಾಗ ನಮ್ಮ ಗಿಲ್ಲಿ ಅವರು ಟಾಪಲ್ಲಿ ಇದ್ದಾರಪ್ಪ. ನೆನ್ನೆ ಗಿಲ್ಲಿ ಅವರ ಆಟದ ವೈಖರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ, ಬ್ರದರ್ ಫ್ಯಾಮಿಲಿ ವೀಕ್ ಈ ವಾರದಲ್ಲಿ ಇದೆಯಾ ಅಂತ. 101% ಇದೆ ಬ್ರದರ್. ಆಲ್ರೆಡಿ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತಹ 3 ಜನ ಒಳಗಡೆ ಬಂದಿದ್ದು ಆಯಿತು. ಮೋಸ್ಟ್ಲಿ ಇವತ್ತು ಬರುವಂತಹ ಒಂದು ಪ್ರೋಮೋಸ್ ಏನಿದೆ ಅವೆಲ್ಲ ಫ್ಯಾಮಿಲಿ ರಿಲೇಟೆಡ್ ಪ್ರೋಮೋಸ್ ಆಗಿರುತ್ತೆ. ಆಲ್ರೆಡಿ ಈಗ 3 ಜನ ಫ್ಯಾಮಿಲಿಯವರು ಬಂದು ಹೊರಗಡೆ ಕೂಡ ಹೋಗಿದ್ದಾರೆ. ಮೊದಲೇದು ಯಾರು ಅಂತ ಹೇಳಿದ್ರೆ ಕ್ಯಾಪ್ಟನ್ ಕಾವ್ಯ ಅವರ ಒಂದು ಕುಟುಂಬದವರು ಒಳಗಡೆ ಬಂದಿದ್ದಾರೆ. ಯಾರು ಅಂತ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಮತ್ತೆ ಧನುಷ್ ಅವರ ಕುಟುಂಬದವರು ಕೂಡ ಒಳಗಡೆ ಬಂದಿದ್ದಾರೆ. ಮತ್ತೆ ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ರಾಶಿಕ್ ಅವರ ಇಲ್ಲ ರಕ್ಷಿತ್ ಅವರ, ಒಂಚೂರು ಕನ್ಫ್ಯೂಷನ್ ಇದೆ. ನನ್ನ ಪ್ರಕಾರ ರಾಶಿಕ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿ ಯಾರೋ ಒಳಗಡೆ ಬಂದಿದ್ದಾರೆ ಅನ್ಸುತ್ತೆ ನನಗೆ. ಅವರಿಬ್ಬರು ಮತ್ತೆ ಒಂಚೂರು ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ. ಒಂದು 90% ರಾಶಿಕ್ ಅವರ ಕುಟುಂಬದವರು ಬಂದಿದ್ದಾರೆ ಅನ್ಕೊಂತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಂದಿರೋದಂತೂ ಕನ್ಫರ್ಮ್. 3 ಜನ ಈ ಒಂದು ಎಪಿಸೋಡಲ್ಲಿ ಏನಿದೆ ಆ 3 ಜನ ಬಂದಿರೋದು 100% ತೋರಿಸ್ತಾರೆ. ಸೊ ರಾಶಿಕ್ ಅವರ ಇಲ್ಲ ರಕ್ಷಿತ್ ಅವರ ಒಂಚೂರು ಕನ್ಫ್ಯೂಷನ್ ಇದೆ. ನನಗೆ ರಾಶಿಕ್ ಅವ್ರು ಅಂತ ಹೇಳ್ಬಿಟ್ಟು ಮನೆ ಗಟ್ ಫೀಲ್ಸ್ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಎಪಿಸೋಡ್ ಎಂಡ್ ಆಗೋವಾಗ ಅವ್ರು ತುಂಬಾನೇ ಫ್ಯಾಮಿಲಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ರು.
ತುಂಬ ವೆಯ್ಟ್ ಮಾಡ್ತಿದ್ದೀನಿ, ದಿನೇ ದಿನೇ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಈ ವಾರದಲ್ಲಾದರೂ ಫ್ಯಾಮಿಲಿ ವೀಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಮಾತಾಡ್ಕೊಳ್ಳೋದು ಒಬ್ಬರೇ ಮಾತಾಡ್ಕೊಳ್ಳೋದು ನಮಗೆ ನಿನ್ನೆ ಒಂದು ಎಪಿಸೋಡಲ್ಲಿ ತೋರಿಸಿದ್ರು. ಆ ಒಂದು ರೀಸನ್ನಿಂದ ರಾಶಿಕ್ ಅವರ ಕುಟುಂಬದವರು ಬಂದಿರ್ತಾರೆ ಅಂತ 3 ಜನ ಬಂದಿರೋದಂತೂ ಕನ್ಫರ್ಮ್. ನಾವೀಗ ಆಲ್ರೆಡಿ 2 ವಿಚಾರದ ಬಗ್ಗೆ ಮಾತಾಡಿದ್ವಿ. ಈಗ ವಿಡಿಯೋದ ಕೊನೆ ವಿಚಾರ ಏನು ಅಂತ ಹೇಳಿದ್ರೆ, ಸೊ ಕಾವ್ಯ ಅವ್ರಿಗೆ ಬಿಗ್ ಬಾಸ್ ಅವರು ಮತ್ತೊಂದು ಸ್ಪೆಷಲ್ ಅಧಿಕಾರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಮನೆಯೇ ನಾಮಿನೇಟ್ ಆಗಿ ಕೂತಿದೆ. ಸೊ ಮತ್ತೆ ಕಾವ್ಯ ಅವ್ರಿಗೆ ಮತ್ತೆ ಸ್ಪೆಷಲ್ ಅಧಿಕಾರ ಕೊಟ್ಟು ಯಾರನ್ನಾದ್ರೂ ಸೇವ್ ಮಾಡಿ ಅಂತ ಹೇಳಿದಾಗ ಸ್ಪಂದನ ಅವ್ರನ್ನ ಅವರು ಸೇವ್ ಮಾಡಿ ಉಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಒಂದು ಫೇಕ್ ನ್ಯೂಸ್ ಹರಿದಾಡ್ತಿದೆ. ಅದಕ್ಕೆ ನಾನು ಕೊಡುವಂತಹ ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಒಬ್ಬರನ್ನಲ್ಲ ಇಬ್ಬರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡುವಂತಹ ಒಂದು ಅಧಿಕಾರ ಬಿಗ್ ಬಾಸ್ ಅವರು ಖುದ್ದಾಗಿ ಕ್ಯಾಪ್ಟನ್ ಕಾವ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಅಧಿಕಾರ ಏನು ಕೊಡ್ತಾರೆ? ಅದು ಲಾಜಿಕ್ ಅಲ್ವಾ? ಚಾನ್ಸ್ ಇಲ್ಲ ಆ ಥರ ಕೊಡೋದಕ್ಕೆ. ಸೊ ಡೆಫಿನೆಟ್ಲಿ ಆ ಥರ ಏನಾದರೂ ಸ್ಪೆಷಲ್ ಪವರ್ ಕೊಟ್ಬಿಟ್ಟಿದ್ರೆ ಗಿಲ್ಲಿಯವ್ರನ್ನಾಗಿರ್ಬೋದು ಇಲ್ಲ ಸ್ಪಂದನವ್ರಾಗಿರ್ಬೋದು, ಅದರಲ್ಲೂ ಸ್ಪಂದನವ್ರನ್ನಂತೂ 101% ಸೇವ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಸ್ಟ್ರಾಂಗ್ ಅಂತ ಗೊತ್ತು. ಯಾವುದೇ ಒಂದು ಸಿಚುವೇಶನ್ ಇದ್ರು ಗಿಲ್ಲಿ ಅವರು ಸೇವ್ ಆಗ್ತಾರೆ ಅಂತ ಗೊತ್ತು. ಡೆಫಿನೆಟ್ಲಿ ಸ್ಪಂದನ ಅವ್ರನ್ನೇ ಸೇವ್ ಮಾಡ್ತಾ ಇದ್ರು. ಬಟ್ ಆ ಒಂದು ಅಧಿಕಾರ ಕೊಡಲ್ಲ, ಯಾಕಂದ್ರೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ಸೊ ಮತ್ತೇನು ಕೊಡ್ತಾರೆ ಹೇಳಿ? ಇದು ಈ ವಿಡಿಯೋದ ಒಂದು ವಿಚಾರ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು, ಈ 3 ವಿಚಾರದ ಬಗ್ಗೆ ತುಂಬಾ ವಿಶ್ಲೇಷಣವಾಗಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತಾ ಇದ್ದೀನಿ ನಾನು. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ನ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.